ಒಂದು ದಿವಸ ಕಾಗೆ ಬಾತ್ಕೋಳಿ ನೋಡುತ್ತಂತೆ. ಅಯ್ಯೋ ಇದೆಷ್ಟು ಬೆಳ್ಳಗಿದೆ, ನಾನೆಷ್ಟು ಕಪ್ಪಗಿದ್ದೀನಿ. ಸೊ ಬಾತ್ಕೋಳಿ ಹತ್ರ ಹೋಗಿ ಕೇಳುತ್ತಂತೆ, ನೀನೇ ಅಲ್ವಾ ತುಂಬಾ ಸುಂದರವಾಗಿರೋ ಪಕ್ಷಿ, ನೀನ್ ತುಂಬಾ ಖುಷಿಯಾಗಿದೆಯಲ್ಲ ಜೀವನದಲ್ಲಿ ಅಂತ. ಅವಾಗ ಬಾತ್ಕೋಳಿ ಹೇಳುತ್ತಂತೆ, ಅಯ್ಯೋ ನಂದೇನ್ ಬಿಡು, ನೀನ್ ಗಿಣಿ ನೋಡಿದ್ಯಾ? ಗಿಣಿ ಮೈಯೆಲ್ಲ ಅದ್ರ ಹಸಿರಾಗಿದೆ, ಕೆಂಪು ಮೂಗುತಿ ಇದೆ, ಅದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಹಕ್ಕಿ, ಅದು ತುಂಬಾ ಸಂತೋಷವಾಗಿದೆ, ಅದ್ರ ಹತ್ರ ಹೋಗಿ ಕೇಳುವಂತ. ಸೊ ಕಾಗೆ ಹುಡುಕೊಂಡು ಹೋಗಿ ಗಿಳಿ ಹತ್ರ ಕೇಳುತ್ತಂತೆ, ನೀನೇ ತುಂಬಾ ಸುಂದರವಾಗಿರೋ ಪಕ್ಷಿ, ನೀನೇ ಬಹಳ ಖುಷಿಯಾಗಿರೋ ಪಕ್ಷಿ ಅಲ್ವಾ ಅಂತ. ಅವಾಗ ಗಿಳಿ ಹೇಳುತ್ತಂತೆ, ಅಯ್ಯೋ ನೀನ್ ನವಿಲ್ ನೋಡಿದ್ಯಾ? ನವಿಲ್ ಹತ್ರ ತುಂಬಾ ಬಣ್ಣಗಳಿದೆ, ಅದು ತುಂಬಾ ಸುಂದರವಾಗಿರೋ ಪಕ್ಷಿ ಅಂದ್ರೆ ನವಿಲು, ಹೋಗಿ ನವಿಲಿನ ಹತ್ರ ನೀನು ಮಾತಾಡು, ಅದೇ ತುಂಬಾ ಖುಷಿಯಾಗಿರೋ ಪಕ್ಷಿ ಅಂತ. ಕಾಗೆ ಏನ್ ಮಾಡುತ್ತೆ, ನವಿಲನ್ನು ಹುಡ್ಕೊಂಡು ಹೋಗುತ್ತೆ. ನವಿಲ್ ಎಲ್ಲಿರುತ್ತೆ? ಒಂದು ಝೂ ಅಲ್ಲಿ ಸಿಗುತ್ತಂತೆ ಕಾಗೆಗೆ. ಸೊ ಆ ಝೂ ಹತ್ರ ಹೋಗಿ ನವಿಲ್ ಹತ್ರ ಕಾಗೆ ಕೇಳುತ್ತಂತೆ, ಅಲ್ಲ ನಿನ್ಗೆ ಅಷ್ಟೊಂದು ಬಣ್ಣಗಳಿದೆ, ನೀನೇ ಅಲ್ವಾ ತುಂಬಾ ಖುಷಿಯಾಗಿರೋ ಪಕ್ಷಿ ಅಂತ. ಅವಾಗ ನವಿಲ್ ಹೇಳುತ್ತಂತೆ, ನಾನು ಸುಂದರವಾಗಿನೋ ಇರ್ಬೋದು, ಬಟ್ ಆ ಸುಂದರವಾಗಿರೋದೇ ನನಗೆ ಮುಳುವಾಗಿದೆ. ಸೊ ನನ್ನನ್ನ ಜನ ಎತ್ಕೊಬಂದಿಲ್ಲಿ ಝೂನಲ್ಲಿ ಇಟ್ಟಿದ್ದಾರೆ, ಪುಕ್ಕ ಕಿತ್ಕೊಳಕ್ ಬರ್ತಾರೆ, ನನ್ನ ಜೀವನನೇ ಬೇಡ ಆಗ್ಬಿಟ್ಟಿದೆ. ನೀನ್ ನೋಡು, ಕಪ್ಪಗಿರ್ಬೋದು, ಯಾರು ನಿನ್ ತಂಟೆಗೆ ಬರ್ತಾರ, ನೀನು ಮುಟ್ಟಿದ್ರೆ ಓಡೋಕ್ ಶನಿ ಶಾಂತಿ ಮಾಡಿಸ್ತಾರೆ, ನೀನೇ ಬಹಳ ನೆಮ್ಮದಿಯಾಗಿರುವಂತಹ ಬಹಳ ಸಂತೋಷವಾಗಿರೋ ಪಕ್ಷಿ ಅಂತ. ಸೊ ಜೀವನದಲ್ಲಿ ಯಾವತ್ತೂ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೋಬೇಡಿ, ಅವರೇ ಸಂತೋಷವಾಗಿದ್ದಾರೆ, ನಾನು ಸಂತೋಷವಾಗಿಲ್ಲ ಅಂತ ಅನ್ಕೊಳ್ಬೇಡಿ. ಬಿಕಾಸ್ ಯಾರ ಲೈಫು ಕೂಡ ಪರ್ಫೆಕ್ಟ್ ಆಗಿಲ್ಲ.